ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕಾಡುಗಳ ಸುತ್ತ ಜಾಗರಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕಾಡುಗಳ ಸುತ್ತ ಜಾಗರಿ ಸರಗೂರು ತಾಲೂಕಿನಲ್ಲಿ ಹುಲಿ ದಾಳಿ ತಡೆಗಟ್ಟಿ ರೈತರಿಗೆ ಶಾಶ್ವತ ಭದ್ರತಾ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ನೇತೃತ್ವದಲ್ಲಿ ಸರಗೂರು ವಲಯ ಅರಣ್ಯ ಅಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಮೊಳೆಯೂರು ವಲಯ ಅರಣ್ಯ ಅಧಿಕಾರಿ ನಾರಾಯಣರವರು ಪ್ರತಿಭಟನಾಕಾರರ ಮನವಿ ಪತ್ರ ಸ್ವೀಕರಿಸಿದರು. ಎಐಕೆಕೆಎಂಎಸ್ ರೈತ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಎಂ ಶಶಿಧರ್ ಅವರು ಮಾತನಾಡುತ್ತಾ, ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಬಡಗಲಪುರ, ಬೆಣ್ಣೆಗೆರೆ, ಕೂಡುಗಿ ಮತ್ತು ಹಳೆ ಹೆಗ್ಗುಡಿಲು ಗ್ರಾಮಗಳಲ್ಲಿ ಕಳೆದ 20 ದಿನಗಳಲ್ಲಿ ಹುಲಿ ದಾಳಿ ರೈತರಲ್ಲಿ ಆತಂಕ ಉಂಟು ಮಾಡಿದೆ. ಕೇವಲ 3 ವಾರಗಳಲ್ಲಿ 4 ರೈತರು ಹುಲಿ ದಾಳಿಗೆ ಬಲಿಯಾಗಿರುವುದು ಸ್ಥಳೀಯ ರೈತರಲ್ಲಿ ಭಯದ ವಾತಾವರಣ ನಿರ್ಮಿಸಿದೆ. ಈ ಘಟನೆಯಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದು ದೈನಂದಿನ ಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಇವತ್ತು 3 ನೀಡಿತಾರೆ, ಪುನಃ 6 ಈಚೆ ಬರುತ್ತೆ. ಸೊ ಅದರಿಂದ ಮತ್ತೆ ನಾವು ಇದು ಮಾಡ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕೇರಳ ಸರ್ಕಾರ 1972 ಅರಣ್ಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗೆ ತಿದ್ದುಪಡಿ ತಂದು ಮುಖ್ಯವಾಗಿ ಸುಗ್ರೀವಾಜ್ಞೆಯನ್ನು ತಂದಿದ್ದಾರೆ. ಅದರ ಪ್ರಕಾರ ಈ 3 ಆನೆ, ಹುಲಿ ಮತ್ತೆ ಹಂದಿಗಳು ಯಾವ್ದು ಬೆಳೆ ನಾಶ ಮಾಡುತ್ತೆ, ಈ 3ರಿಂದ ಅವರು ಹಿಡಿದೇ ಇದ್ರೆ ಗುಂಡು ಹೊಡೆಯೋದಕ್ಕೆ ಈ ಸುಗ್ರೀವಾಜ್ಞೆಯನ್ನು ತಂದಿದ್ದಾರೆ. ದಯವಿಟ್ಟು ತಾವು ಅರಣ್ಯ ಇಲಾಖೆಯಿಂದ ಸರ್ಕಾರಕ್ಕೆ ಇದನ್ನ ರೆಕಮೆಂಡೇಶನ್ ಕಳಿಸ್ಬೇಕು ಅಂತ ತಮ್ಮಲ್ಲಿ ನಾವು ಮನವಿ ಮಾಡ್ಬೇಕು. ಯಾಕಂದ್ರೆ ಇದು ಮತ್ತೆ ಮುಂದುವರಿಯುತ್ತೆ, ಇದೇ ಸಮಸ್ಯೆ ಮುಂದುವರಿಯುತ್ತೆ. ಆಮೇಲೆ ಸಾಕಷ್ಟು ಪರ್ಮನೆಂಟ್ ಸ್ಟಾಫ್ ಇದೆ. ಬಹುತೇಕ ಎಲ್ಲ ವಾಚರ್ಸ್ಗಳಾಗ್ಲಿ ಇದಾಗ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾರೆ. ಈಗ ಅವರು ಪ್ರೊಟೆಕ್ಷನ್ ಕೊಡ್ಬೇಕು ಅಂತ ಹೇಳಿದ್ರೆ ಅವರು ಪರ್ಮನೆಂಟ್ ಸ್ಟಾಫ್ ಮಾಡ್ಬೇಕಿದೆ. ಸರ್ಕಾರ ಆ ಕೆಲಸ ಮಾಡ್ತಾ ಇದೆ. ಇಲಾಖೆನಲ್ಲೇ ಇವತ್ತು 9 ಲಕ್ಷ ಹುದ್ದೆಗಳು ಖಾಲಿ ಇದೆ. ಕರ್ನಾಟಕ ಸರ್ಕಾರದಲ್ಲೇ ಹುದ್ದೆ ಖಾಲಿ ಇದೆ. ಸೊ ಹಾಗಾಗಿ ಆ ಹುದ್ದೆಗಳನ್ನ ತುಂಬಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ತಕ್ಷಣ ಈ ಒಂದು ಕೇರಳದ ಏನಿದೆ ಆ ರೆಕಮೆಂಡೇಶನ್ ಅದನ್ನ ನಾವು ಮನವಿ ಪತ್ರದಲ್ಲಿ ಅವರು ಕೊಡ್ತಾ ಇದೀವಿ. ಕರ್ನಾಟಕ ಸರ್ಕಾರಕ್ಕೆ ಕಳಿಸಿ ಆವಾಗ ಏನಾಗುತ್ತೆ ಅಂದ್ರೆ ಅಧಿಕಾರಿಗಳಿಗೂ ಕೂಡ ಅಥಾರಿಟಿ ಇರುತ್ತೆ. ಅವರು ಹಿಡಿಬೇಕಾದ್ರೂ ಕೊಲ್ಬೋದು, ಆನೆ ಬೇಕಾದ್ರೂ ಕೊಲ್ಬೋದು. ಸೊ ಅದ್ ಬಿಟ್ಟು ಈಗ ಬರೀ ರಕ್ಷಿಸೋದು, ಹುಲಿನೂ ರಕ್ಷಿಸ್ಬೇಕು, ಮನುಷ್ಯರನ್ನು ರಕ್ಷಿಸ್ಬೇಕು ಅಂದ್ರೆ ತಮಗ್ ಗೊತ್ತಿದೆ. ಈಗ ಒಂದು ಹುಲಿ 7 ಕಿಲೋಮೀಟರ್ ಸರೌಂಡಿಂಗ್ ಬಿಟ್ಟು ತನ್ನ ಇನ್ನೊಂದು ಹುಲಿನೇ ಸೇರಿಸಲ್ಲ. ಮೊನ್ನೆ ಬಂದಿತ್ತು ನೋಡಿ, ತಾಯಿ ಹುಲಿ ಜೊತೆನೆ ಗುದ್ದಾಡ್ತಾ ಇದೆ. ಅಂದ್ರೆ ಅರ್ಥ ಏನು? ಈಗ ಅಲ್ಲಿ ಹುಲಿ ಬಂದ್ರೆ ಅದಕ್ಕೆ 7 ಸ್ಕ್ವೇರ್ ಕಿಲೋಮೀಟರ್ ಬಿಟ್ಟು ಇನ್ಯಾವ ಹುಲಿನೂ ಸೇರಿಸಲ್ಲ. ಈಗ ಸಂತತಿ ಜಾಸ್ತಿ ಆಗ್ತಾ ಇದ್ದಂಗೆ ಹಳ್ಳಿ ಕಡೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಈ ಎಲ್ಲಾ ಸಮಸ್ಯೆಗಳು ನಿಮಗೆ ಗೊತ್ತಿದೆ. ಆದರೂ ಕೂಡ ಇವತ್ತು ಕರ್ನಾಟಕ ಸರ್ಕಾರ ಇದನ್ನ ಸರಿಯಾದ ರೀತಿ ಪರಿಗಣಿಸ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ರೆಕಮೆಂಡೇಶನ್ಸ್ ತಾವು ದಯವಿಟ್ಟು ಕಳಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಐಕೆಕೆಎಂಎಸ್ ನ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ್ HM ಅವರು ಮನವಿ ಪತ್ರ ಓದಿದರು. ಕುರಿತು ಆಗ್ರಹ. ಮಾನ್ಯರೇ, ಮೈಸೂರು ಜಿಲ್ಲೆಯ ಸರಗೂರು ತಾಲೂಕು ಬಡಗಲಪುರ, ಬೆಣ್ಣೆಗೆರೆ, ಕೂಡ್ಗಿ, ಹಳೆ ಹೆಗ್ಗೂಡಿಲು ಗ್ರಾಮಗಳಲ್ಲಿ ಕಳೆದ 20 ದಿನಗಳಲ್ಲಿ ಹುಲಿ ದಾಳಿಗಳು ರೈತರಲ್ಲಿ ಆತಂಕ ಉಂಟು ಮಾಡಿವೆ. ಕೇವಲ 3 ವಾರಗಳ ಅವಧಿಯಲ್ಲಿ 4 ರೈತರು ಹುಲಿ ದಾಳಿಗೆ ಬಲಿಯಾಗಿದ್ದಾರೆ. ಸ್ಥಳೀಯ ರೈತರಲ್ಲಿ ಭಯದ ವಾತಾವರಣ ನಿರ್ಮಿಸಿದೆ. ಈ ಘಟನೆಯಿಂದ ಗ್ರಾಮಸ್ಥರು ಆತಂಕಗೊಂಡು ದೈನಂದಿನ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಇತ್ತೀಚೆಗೆ ಹಳೆ ಹೆಗ್ಗೂಡಿಲು ಗ್ರಾಮದಲ್ಲಿ ಮತ್ತೊಮ್ಮೆ ನಡೆದ ಹುಲಿ ದಾಳಿಯ ಬಳಿಕ ಪಕ್ಕದ ಗ್ರಾಮದ ಜನರು ತಮ್ಮ ಜೀವ ಭಯದಿಂದ ತೀವ್ರ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಉಸ್ಕೂರುಹಾಡಿಯ ಜನರು ಪ್ರತಿದಿನದ ಅರಣ್ಯದ ಒಳಗಡೆ ಸುಮಾರು 3 ಕಿಲೋಮೀಟರ್. ನಾಗೇಶ್, ಸುನಿಲ್ ಟಿಆರ್, ಹಳೆಯೂರು ಗ್ರಾಮದ ರೈತ ನಾಯಕರುಗಳಾದ ಮಹೇಶ್, ಗೋವಿಂದರಾಜು, ಸೋಮಣ್ಣ, ದಡದಹಳ್ಳಿ ಶೈಲೇಂದ್ರ, ಹೊಸ್ಕೂರುಹಾಡಿಯ ನೂರಳಯ್ಯ, ಬುಡ್ಡಮ್ಮ, ದಡದಹಳ್ಳಿ ಹಾಡಿಯ ನಂಜುಂಡ, ಕಾವ್ಯ, ಸೋಮಣ್ಣ, ಹಿರೇಹಳ್ಳಿ ಬಿ ಸೋಮೇಗೌಡ, ರಂಗರಾಜು, ಪುಟ್ಟೇಗೌಡ, ಸಿಗೇವಾಡಿ ಹಾಡಿಯ ಕುಮಾರ ಸೇರಿದಂತೆ 106 ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.